ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳ ಎಲ್ಲರಿಗೂ ನಮಸ್ಕಾರಗಳು. SSLC ವಿಜ್ಞಾನ ವಿಷಯದ ಸಂಬಂಧಿಸಿದಂತೆ ಎನ್ಯುವಲ್ ಎಕ್ಸಾಮಿನೇಷನ್ನಲ್ಲಿ ಯಾವ ಪ್ರಶ್ನೆಗಳು ಬರ್ತವೆ, ಸೊ ಅದಕ್ಕೆ ಸಂಬಂಧಿಸಿದಂತೆ SSLC ಸೈನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಒಂದು ವಿಡಿಯೋ ಸರಣಿಗಳ ಇದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳ ಈ ಪ್ರಥಮ ವಿಡಿಯೋ ಇದು ನೋಡ್ತಾ ಇದ್ದರೆ ಹಿಂದೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೇವೆ, ಅವುಗಳನ್ನು ನೋಡಿ. ಈ ಒಂದು ವಿಡಿಯೋಗಳ ಕಾನ್ಸೆಪ್ಟ್ ಏನು ಅಂದರೆ, ನಿಮಗೆ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ, ನಿಮಗೆ ಕೇವಲ ಗರಿಷ್ಠ 10 ನಿಮಿಷ ನಿಮ್ಮ ಸಮಯವನ್ನು ತೆಗೆದುಕೊಳ್ತೇವೆ. ನೀವು 10 ನಿಮಿಷದ ವಿಡಿಯೋ ನೋಡಿದರೆ ನಿಮಗೆ ಖಂಡಿತವಾಗಿ ಕೂಡ 2 ರಿಂದ 4 ಅಂಕಗಳು ಎನ್ಯುವಲ್ ಎಕ್ಸಾಮಿನೇಷನಲ್ಲಿ ಬಂದೇ ಬರ್ತವೆ. ಸೊ ಈ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ, ಯಾಕಂದರೆ ನೀವು ಬೇರೆ ಬೇರೆ ವಿಷಯಗಳನ್ನು ಕೂಡ ಸ್ಟಡಿ ಮಾಡಬೇಕಾಗತ್ತೆ. ಸೊ ಅದಕ್ಕಾಗಿ ನಾವು ಕಡಿಮೆ ಸಮಯ ನಿಮ್ಮಿಂದ ತೆಗೆದುಕೊಂಡು ಹೆಚ್ಚಿನ ಅಂಕಗಳನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ದೊರೆಯುವಂತೆ ಮಾಡುವಂಥದ್ದು ನಮ್ಮ ವಿಡಿಯೋದ ಒಂದು ಉದ್ದೇಶ. ಸೊ ಬನ್ನಿ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋದಲ್ಲಿ ನಾವು ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಈ ಒಂದು ಅಧ್ಯಾಯದಲ್ಲಿ ಕೇವಲ 10 ನಿಮಿಷ ಡಿಸ್ಕಷನ್ ಮಾಡ್ತೀವಿ. ನಿಮಗೆ 2 ರಿಂದ 3 ಅಂಕಗಳು ನಿಮಗೆ ಬಂದೇ ಬರ್ತವೆ. ಸೊ ಈ ಒಂದು ವಿಷಯ ನೋಡ್ತಾ ಹೋದಾಗ ವಿಶೇಷವಾಗಿ ಇಲ್ಲಿ ಗಂಗಾ ನದಿಯಲ್ಲಿ ಕೋಲಿಫಾರ್ಮ್ ಎಂಬ ಒಂದು ಬ್ಯಾಕ್ಟೀರಿಯಾಗಳು ಕಂಡು ಬರ್ತವೆ. ಸೊ ಯಾವುದೇ ಒಂದು ನದಿಯಲ್ಲಿ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಕಂಡು ಬಂದರೆ ಅಲ್ಲಿ ನೀರು ಮಲಿನ ಆಗಿದೆ ಅಂತ ಅರ್ಥ ಆಗ್ತದೆ. ಸೊ ಈ ಪ್ರಶ್ನೆ ಕೇಳ್ಬೋದು, ಯಾವುದೇ ಒಂದು ನದಿಯಲ್ಲಿ ಮಲಿನ ಆಗಿದೆ ಅಂತ ನಾವು ಯಾವ ಸೂಕ್ಷ್ಮಾಣು ಜೀವಿ ಇರುವುದರಿಂದ ನಾವು ಪತ್ತೆ ಹಚ್ತೀವಿ ಅಂದರೆ ಕೋಲಿಫಾರ್ಮ್ ಅಂತ ನೀವು ಹೇಳಬೇಕು. ಸೊ ಜಸ್ಟ್ ನಾವು ಹಾಟ್ ಆಗಿರುವಂಥ ಪ್ರಶ್ನೆಗಳನ್ನು ಇಟ್ಕೊಂಡು ನಿಮ್ಮೊಂದಿಗೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಬರುವಂಥದ್ದು ಏನು ಅಂದರೆ ಪರಿಸರ. ನೋಡಿ, ಪರಿಸರವನ್ನು ರಕ್ಷಿಸಲಿಕ್ಕೆ ಇಲ್ಲಿ ಒಂದಿಷ್ಟು ಮೆಥಡ್ ಇದೆ, 5R ಅಂತ. ಇದು 101% ನಿಮಗೆ ಎನ್ಯುವಲ್ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಇದು ಯಾಕಂದರೆ 5, 6, 5, 6 ABCD 6. ಸೊ ಯಾವ ರೀತಿ ಅಂದರೆ, ಒಂದು ಆರ್ ಫಾರ್ ರೆಫ್ಯೂಸ್, ನಿರಾಕರಣೆ. ಸೊ ನಮಗೆ ಅಗತ್ಯವಿಲ್ಲದ ವಸ್ತುಗಳನ್ನು ನಾವು ಬಳಸುವಂಥ ಸಂದರ್ಭ ಬಂದಾಗ ಯಾರಾದರೂ ಕೊಡಲಿಕ್ಕೆ ಬಂದರೆ ಅದನ್ನು ನಾವು ನಿರಾಕರಿಸಬೇಕು. ಫಸ್ಟ್ R ಸ್ಟ್ಯಾಂಡ್ ಫಾರ್ ರೆಫ್ಯೂಸ್. 5 Rಗಳನ್ನು ಬಳಸುವುದರಿಂದ ಪರಿಸರವನ್ನು ಸಂರಕ್ಷಿಸ್ಬೋದು. ಸೊ 2ನೇ R ಏನಂದರೆ ರೆಡ್ಯೂಸ್, ಅಂದರೆ ನಾವು ಅಲ್ಲಿ ಅದರ ಅವಶ್ಯಕತೆ ಇರುತ್ತೆ, ನಾವು ಸಾಧ್ಯವಾದಷ್ಟು ಅದನ್ನು ಕಡಿಮೆ ಬೆಳೆಸಬೇಕು. 3ನೇದೇನಾಗುತ್ತೆ, ರೀಯೂಸ್. ಒಂದು ವಸ್ತುವನ್ನು ಬಳಸಿರ್ತೀವಿ, ಅದನ್ನು ರೀಯೂಸ್, ಮತ್ತೊಂದು ಸಲ ಮರುಬಳಕೆಯನ್ನು ನಾವು ಮಾಡಿಕೊಳ್ಬೇಕು. ಸೊ ನೆಕ್ಸ್ಟ್ ಬರುವಂಥದ್ದು ರೀಪರ್ಪೋಸ್, ಮರು ಉದ್ದೇಶಕ್ಕಾಗಿ ಅದೇ ವಸ್ತುವನ್ನು ಬೇರೆ ಬೇರೆ ಉದ್ದೇಶಕ್ಕಾಗಿ ಬಳಸುವಂಥದ್ದು. ಉದಾಹರಣೆಗೆ ನಿಮ್ಮ ಹತ್ತಿರ ಒಂದು ಬಕೆಟ್ ಇದೆ, ಬಕೆಟ್ನ ತಳದಲ್ಲಿ ರಂಧ್ರ ಆಗಿದೆ ಅಂದರೆ ಅದರಲ್ಲಿ ಮಣ್ಣನ್ನು ಹಾಕಿ ಹೂವಿನ ಕುಂಡವನ್ನು ಮಾಡುವಂಥದ್ದು, ಮರು ಉದ್ದೇಶಕ್ಕಾಗಿ ಬಳಸುವಂಥದ್ದು ರೀಪರ್ಪೋಸ್. ಕೊನೆಗೆ ರೀಸೈಕಲ್. ಸೊ ಆ ವಸ್ತುಗಳನ್ನು ನಾವು ಮರುಚಕ್ರೀಕರಣ ಮಾಡಿ ಬೇರೆ ವಸ್ತುಗಳನ್ನು ತಯಾರಿಸುವಂಥದ್ದು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಆಗಿದೆ. ಏನಂದರೆ ಪರಿಸರ ಸಂರಕ್ಷಿಸಲಿಕ್ಕೆ ಇರುವಂಥ 5R ಪದ್ಧತಿಯನ್ನು ವಿಧಾನವನ್ನು ಹೇಳಿ. ಸೊ 1ನೇ R ಏನು ಹೇಳುತ್ತೆ, ರೆಫ್ಯೂಸ್ ಅಂದರೆ ನಿರಾಕರಿಸುವಂಥದ್ದು. 2ನೇದು ರೆಡ್ಯೂಸ್, ಮಿತ ಬಳಕೆ ಮಾಡುವಂಥದ್ದು. 3ನೇದು ರೀಯೂಸ್, ಮರುಬಳಕೆ ಮಾಡುವಂಥದ್ದು. ನೆಕ್ಸ್ಟ್ ರೀಪರ್ಪೋಸ್, ಮರು ಉದ್ದೇಶಕ್ಕಾಗಿ ಬಳಸುವಂಥದ್ದು. ಕೊನೆಯದಾಗಿ ರೀಸೈಕಲ್, ಮರುಚಕ್ರೀಕರಣ ಮಾಡುವಂಥದ್ದು. ಇದು ಇಂಪಾರ್ಟೆಂಟ್ ಕ್ವಶನ್. ಈ ಚಾಪ್ಟರ್ನಲ್ಲಿರುವಂಥ ಮೇನ್ ಸೋಲ್ ಅಂತಲೇ ನಾವು ಹೇಳ್ಬೋದು, ಮೇನ್ ಆತ್ಮ ಅಂತಲೇ ಈ ಪ್ರಶ್ನೆಗೆ ನಾವು ಹೇಳಬೇಕಾಗತ್ತೆ. ಸೊ ಇದರ ನೆಕ್ಸ್ಟ್ ಬರುವಂಥ ಪ್ರಶ್ನೆ ಯಾವುದು? ಸೊ ಇದರಲ್ಲಿ ಯಾವ ಪ್ರಶ್ನೆ ಎನ್ಯುವಲ್ ಎಕ್ಸಾಮಿನೇಷನಲ್ಲಿ ಬಂದೇ ಬರುತ್ತೆ ಅಂದರೆ ಅದನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ಕೇಳ್ತಾರೆ ಏನಂದರೆ, ಅರಣ್ಯಗಳಲ್ಲಿ ಪಾಲುದಾರರು ಯಾರು? ಅರಣ್ಯ ಸಂಪತ್ತಿನಲ್ಲಿ ಪಾಲುದಾರರು ಯಾರು ಅಂತ ಕೇಳ್ತಾರೆ. ಒಂದು ಅರಣ್ಯದಲ್ಲಿ ವಾಸಿಸುವಂತಹ ಒಂದು ಬುಡಕಟ್ಟು ಜನಾಂಗದವರು, ಸೊ ಅವರು ಕೂಡ ಪಾಲುದಾರರಾಗ್ತಾರೆ. 2ನೇದು ಸರ್ಕಾರದ ಅರಣ್ಯ ಇಲಾಖೆ ಪಾಲುದಾರ ಆಗುತ್ತೆ. 3ನೇದು ಕಾರ್ಖಾನೆಗಳ ಮಾಲೀಕರು, ಅದು ಚಿಕ್ಕ ಕಾರ್ಖಾನೆ ಇರ್ಬೋದು, ದೊಡ್ಡ ಕಾರ್ಖಾನೆ ಇರ್ಬೋದು, ಅದರ ಮಾಲೀಕರು ಪಾಲುದಾರರಾಗ್ತಾರೆ. ಇನ್ನು ವನ್ಯಜೀವಿ ಮತ್ತು ನಿಸರ್ಗವನ್ನು ಪ್ರೀತಿಸುವಂತಹ ಉತ್ಸಾಹಿಗಳು ಕೂಡ ಈ ಒಂದು ಅರಣ್ಯದ ಪಾಲುದಾರರಾಗ್ತಾರೆ. ಎಕ್ಸಾಮ್ದಲ್ಲಿ ಕೇಳ್ತಾರೆ, ಅರಣ್ಯದಲ್ಲಿರುವಂಥ ಪಾಲುದಾರರು ಯಾರು ಅಂದರೆ 4 ಜನ ಇಲ್ಲಿ ಪಾಲುದಾರರು ಆಗ್ತಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಏನಂದರೆ, ಇಲ್ಲಿ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಕ್ವಶನ್ನು ಅಮೃತದೇವಿ ಬಿಷ್ಣೋಯಿ. ಸೊ ಅಮೃತದೇವಿ ಬಿಷ್ಣೋಯಿ ಮೇಲೆ ಪ್ರಶ್ನೆ ಬರೋ ಸಾಧ್ಯತೆ ಇದ್ದು 1731ರಲ್ಲಿ 1731ನಲ್ಲಿ ಏನಾಗುತ್ತೆ ಅಂದರೆ, ರಾಜಸ್ಥಾನದ ಜೋಧ್ಪುರದಲ್ಲಿ ಒಂದು ಕೇಜ್ರಾಲಿ ಅಂತ ಒಂದು ಹಳ್ಳಿ, ಇವಾಗಿನ ರಾಜಸ್ಥಾನದ ಜೋಧ್ಪುರದಲ್ಲಿ ಒಂದು ಕೇಜ್ರಾಲಿ ಅಂತ ಒಂದು ಹಳ್ಳಿ ಇರ್ತದೆ. ಸೊ ಆ ಹಳ್ಳಿಯಲ್ಲಿ ಕೇಜ್ರಿ ಮರಗಳು ಇರ್ತವೆ. ಸೊ ಕೇಜ್ರಿ ಮರಗಳನ್ನು ಸಂರಕ್ಷಿಸುವ ಸಲುವಾಗಿ ಇಲ್ಲಿ ಅಮೃತದೇವಿ ಬಿಷ್ಣೋಯಿ ಏನು ಮಾಡ್ತಾಳೆ ಅಂದರೆ ತನ್ನ ಜೀವನವನ್ನು, ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾಳೆ. ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ ಅಮೃತದೇವಿ ಬಿಷ್ಣೋಯಿ ಜನಾಂಗ ಈ ಒಂದು ಕೇಜ್ರಿ ಮರಗಳಲ್ಲಿ ಒಂದು ಧಾರ್ಮಿಕ ಭಾವನೆಯನ್ನು ಹೊಂದಿರ್ತಾರೆ. ಈ ಮೂಲಕ ಪರಿಸರವನ್ನು ಸಂರಕ್ಷಣೆ ಮಾಡ್ತಾ ಇರ್ತಾರೆ. ಸೊ ಅಂಥ ಮರಗಳನ್ನು ಕಡಿಲಿಕ್ಕೆ ಬಂದಾಗ ಅದನ್ನು ಸಂರಕ್ಷಣೆ ಮಾಡಲಿಕ್ಕೆ ಮುಂದೆ ಹೋಗಿ ಪ್ರಾಣವನ್ನು ತ್ಯಾಗವನ್ನು ಮಾಡಿರುವಂಥದ್ದು ಅಮೃತದೇವಿ ಬಿಷ್ಣೋಯಿ.
ಸೊ ಇವರ ಸ್ಮರಣಾರ್ಥ ವನ್ಯಜೀವಿ ಸಂರಕ್ಷಣೆಗಾಗಿ ಒಂದು ರಾಷ್ಟ್ರೀಯ ಪ್ರಶಸ್ತಿಯನ್ನು ಭಾರತ ಸರ್ಕಾರ ಸ್ಥಾಪನೆ ಮಾಡಲಾಗಿದೆ. ಸೊ ಈ ಕಂಟೆಂಟ್ ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಇನ್ನೊಂದು ದ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್ ಇದೆ, ದ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್. ಸೊ ಈ ನ್ಯಾಷನಲ್ ಪಾರ್ಕ್ನಲ್ಲಿ ಅಲ್ಪೈನ್ಸ್ ಹುಲ್ಲುಗಾವಲು ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಈ ನ್ಯಾಷನಲ್ ಪಾರ್ಕ್ನಲ್ಲಿ ಈ ಒಂದು ಸಸ್ಯಗಳನ್ನು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಪಾರ್ಕನ್ನು ಸಂರಕ್ಷಿಸಬೇಕು ಅಂತ ಹೇಳಿ ಸರ್ಕಾರ ಏನು ಮಾಡುತ್ತೋ ಅಲ್ಲಿರುವಂಥ ಹುಲ್ಲನ್ನು ಕುರಿಗಾಯಿಗಳು ಅಂತ ಹೇಳ್ತೀವಿ, ಕುರಿಯನ್ನು ಮೇಯಿಸುವಂಥವರಿಗೆ ಅಲ್ಲಿರುವಂಥ ಹುಲ್ಲನ್ನು ಮೇಯಿಸಲಿಕ್ಕೆ ಅವಕಾಶ ಕೊಡೋದಿಲ್ಲ. ಸೊ ಮುಂದೇನಾಗುತ್ತೆ, ಆ ಕುರಿಗಳ ಹುಲ್ಲನ್ನು ತಿನ್ನದೇ ಇರುವುದರಿಂದ ಹುಲ್ಲು ಅತಿ ಎತ್ತರವಾಗಿ ಬೆಳೆದು ಸೊ ಅದು ಏನು ಮಾಡುತ್ತೆ, ಬೇರೆ ಸಸ್ಯಗಳ ಮೇಲೆ ಬಾಗಿ ಈ ರೀತಿ ಬೀಳುತ್ತೆ, ಅದರ ನೆರಳು ಕೂಡ ಬೀಳುತ್ತೆ. ಇದರಿಂದ ಹಲವಾರು ಸಸ್ಯವರ್ಗಗಳು ಕಣ್ಮರೆ ಆಗ್ತವೆ. ನೋಡಿ ಯಾವ ರೀತಿ ನಾವು ಪರಿಸರದಲ್ಲಿ ಹಸ್ತಕ್ಷೇಪ ಮಾಡಿದರೆ ಈ ಒಂದು ಸಾಕಷ್ಟು ಪ್ರಭೇದಗಳೇ ಕಣ್ಮರೆ ಆಗುವಂಥದ್ದಿದೆ. ಇದು ಕೂಡ ನಿಮಗೆ ಕೇಳುವಂಥ ಸಾಧ್ಯತೆ ಇದೆ. ಎಲ್ಲೋನಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ. ಸೊ ಈ ನೆಕ್ಸ್ಟ್ ಏನಾಗುತ್ತೆ ಅಂದರೆ 1970ರಲ್ಲಿ ಅಲ್ಲೇನಾಗುತ್ತೆ, ಪರ್ವಲಾನ್ ರೇಣಿ ಎಂಬ ಕುಗ್ರಾಮದಲ್ಲಿ ಕೆಲವೊಂದು ಮರಗಳನ್ನು ಗುತ್ತಿಗೆದಾರರು ಕಡಿಲಿಕ್ಕೆ ಬಂದಾಗ ಆ ಮರಗಳನ್ನು ಅಪ್ಪಿಕೊಂಡು ಆ ಮರಗಳನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಗ್ರಾಮಸ್ಥರು ಮುಂದಾಗ್ತಾರೆ. ಆ ಒಂದು ಆಂದೋಲನ ಅಪ್ಪಿಕೋ ಚಳವಳಿ ಅಥವಾ ಚಿಪ್ಕೋ ಆಂದೋಲನ ಅಂತ ಏನಾಗುತ್ತೆ ಅದು ಪ್ರಸಿದ್ಧ ಆಗುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಪ್ರಶ್ನೆಗಳು ಕೇಳುವಂಥ ಸಾಧ್ಯತೆ ಇದೆ. ಸೊ ಇದಾದ ಮೇಲೆ ನೆಕ್ಸ್ಟ್ ಬರುವಂಥ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು, ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ಎಸ್ ಹಿಯರ್ ಇಟ್ ಈಸ್. ಆಣೆಕಟ್ಟನ್ನು ಕಟ್ಟುವುದರಿಂದ ಏನು ಸಮಸ್ಯೆ ಆಗುತ್ತೆ? ಆಣೆಕಟ್ಟೆಗಳನ್ನು ನಾವು ಕಟ್ತಾ ಇದ್ದೀವಿ, KRS ಡ್ಯಾಮ್ ಆಗಿರ್ಬೋದು, ಸಾಕಷ್ಟು ಡ್ಯಾಮ್ಗಳು ಇರುತ್ತೆ. ಒಂದು ಸಾಮಾಜಿಕ ಸಮಸ್ಯೆ ಉಂಟಾಗ್ತದೆ. ಸಾಮಾಜಿಕ ಸಮಸ್ಯೆ ಏನಂದರೆ ರೈತರನ್ನು, ಬುಡಕಟ್ಟು ಜನರನ್ನು ಸಾಕಷ್ಟು ಪರಿಹಾರ ಮತ್ತು ಸೌಕರ್ಯವನ್ನು ಕಲ್ಪಿಸದೆ ಸ್ಥಳಾಂತರ. ಆಣೆಕಟ್ಟೆ ಕಟ್ಟಿದರೆ ಆ ನೀರು ಏನು ಮಾಡುತ್ತೆ, ಅದು ಹಿಂದಿರುವಂಥ ಗ್ರಾಮಗಳನ್ನು ಮುಳುಗಿಸಿಬಿಡುತ್ತೆ. ಸೊ ಆ ಗ್ರಾಮದಲ್ಲಿರುವಂಥ ಬಡವರು ರೈತರಿಗೆ ಸೂಕ್ತ ಸೌಲಭ್ಯವನ್ನು ಕಲ್ಪಿಸದೆ ಬೇರೆ ಸ್ಥಳದಲ್ಲಿ ಅವರನ್ನು ಸ್ಥಳಾಂತರ ಮಾಡಿದರೆ ಅಲ್ಲಿ ಸಾಮಾಜಿಕವಾದ ಸಮಸ್ಯೆಗಳು ಉಂಟಾಗ್ತವೆ. ಎರಡನೇದು ಆರ್ಥಿಕ ಸಮಸ್ಯೆ ಏನಂದರೆ ಸಾರ್ವಜನಿಕರ ಹಣ, ಈಗಾಗಲೇ ಒಂದು ಗ್ರಾಮ ಇರುತ್ತೆ, ಬಿಲ್ಡಿಂಗ್ ಇರುತ್ತೆ, ಮನೆ ಕಟ್ಟಿಕೊಂಡಿರ್ತಾರೆ. ಸೊ ಅವುಗಳೆಲ್ಲ ಆಣೆಕಟ್ಟು ಕಟ್ಟುವುದರಿಂದ ನೀರು ಏನು ಮಾಡುತ್ತೆ, ಅವುಗಳನ್ನೆಲ್ಲ ಮುಳುಗಿಸಿ ಹಾಕ್ಬಿಡುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಆರ್ಥಿಕವಾದ ಸಮಸ್ಯೆ ಉಂಟಾಗುತ್ತೆ. ಇನ್ನು ಪರಿಸರದ ಸಮಸ್ಯೆ, ಆಣೆಕಟ್ಟು ಕಟ್ಟೋದ್ರಿಂದ ನೀರು ಏನು ಸಂಗ್ರಹ ಆಗುತ್ತೆ, ಸಾಕಷ್ಟು ಅರಣ್ಯವನ್ನು ನುಂಗಿ ಹಾಕೋದ್ರಿಂದ ಅಲ್ಲಿ ಪರಿಸರದ ಸಮಸ್ಯೆ ಕೂಡ ಆಗುತ್ತೆ. ನೋಡಬೇಕು, ಇದು ಎಕ್ಸಾಮ್ನಲ್ಲಿ ಕೇಳ್ತಾರೆ. ಆಣೆಕಟ್ಟು ಕಟ್ಟುವುದರಿಂದ ಉಂಟಾಗುವಂಥ ಸಮಸ್ಯೆಗಳು ಯಾವುದು? ಸೊ 3 ಪಾಯಿಂಟ್ ಬರೀಬೇಕು. ಈಗ ನೆಕ್ಸ್ಟ್ ನೋಡಿ, ನೀರಿನ ಕೊಯ್ಲು. ಇದು ಭಾಳ ಇಂಪಾರ್ಟೆಂಟ್ ಕ್ವೆಶನ್ಸ್. ನಿಮ್ಮ ಒಂದು ಸೈನ್ಸ್ ಪೇಪರ್ ಇದೆ ಅಂದರೆ ಈ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಏನಂದರೆ ಪುರಾತನವಾಗಿ ಪ್ರಾಚೀನ ಕಾಲದಲ್ಲಿ ನೀರಿನ ಕೊಯ್ಲು ಮಾಡುವಂಥದ್ದು ನಮಗೆಲ್ಲರಿಗೂ ಗೊತ್ತಿದ್ದು. ಸೊ ಇಲ್ಲೇನು ಕೇಳ್ತಾನಂದರೆ ರಾಜಸ್ಥಾನದಲ್ಲಿ ಇರುವಂಥ ಪ್ರಾಚೀನ ನೀರಿನ ಕೊಯ್ಲು ಪದ್ಧತಿ ಯಾವುದು? ನೋಟ್ ಮಾಡ್ಕೋಬೇಕು. ರಾಜಸ್ಥಾನದಲ್ಲಿ ಖಾದಿನ್ ಕೆರೆಗಳು ಮತ್ತು ನಾದೀಸ್ಗಳು, ಖಾದಿನ್ ಕೆರೆಗಳು ಮತ್ತು ನಾದೀಸ್ಗಳನ್ನು ಪ್ರಾಚೀನ ಕಾಲದಲ್ಲಿ ನೀರಿನ ಕೊಯ್ಲಿಗಾಗಿ ಬಳಸ್ತಾ ಇದ್ರು. ಮಹಾರಾಷ್ಟ್ರದಲ್ಲಿ ಏನು ಮಾಡ್ತಾ ಇದ್ರು ಅಂದರೆ ಬಾಂದಾರ್ಗಳು ಮತ್ತು ತಾಲ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ರು. ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿ ಬಂದೀಸ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ರು ಪ್ರಾಚೀನ ಕಾಲದಲ್ಲಿ. ಬಿಹಾರದಲ್ಲಿ ಅಹರ್ಗಳು ಮತ್ತು ಪೈನ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ರು ನೀರಿನ ಕೊಯ್ಲಿಗಾಗಿ. ಹಿಮಾಚಲ ಪ್ರದೇಶದಲ್ಲಿ ಕುಲ್ಸ್ಗಳು ಬಳಸ್ತಾ ಇದ್ದರು. ಜಮ್ಮುವಿನಲ್ಲಿ ಕಂದಿಪಟ್ಟಿಯಲ್ಲಿನ ಕೊಳಗಳು ಮತ್ತು ತಮಿಳುನಾಡಿನಲ್ಲಿ ಎರಿಗಳನ್ನು ಅಥವಾ ಕೆರೆಗಳನ್ನು ಮಾಡ್ತಾ ಇದ್ದರು. ಇನ್ನು ಪ್ರಾಚೀನ ಕಾಲದಲ್ಲಿ ಕೇರಳದಲ್ಲಿ ಸುರಂಗಗಳು, ಕರ್ನಾಟಕದಲ್ಲಿ ಕಟ್ಟಗಳು. ಸೊ ನೋಡಿ, ಯಾವ ರಾಜ್ಯದಲ್ಲಿ ಯಾವ ಪದ್ಧತಿಯನ್ನು ಪ್ರಾಚೀನ ಕಾಲದಲ್ಲಿ ನೀರಿನ ಕೊಯ್ಲಿಗಾಗಿ ಬಳಸ್ತಾ ಇದ್ರು. ಸೊ ಇದನ್ನು ಬೈಹಾರ್ಟ್ ಮಾಡಬೇಕು, ನೋಟ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಎಕ್ಸಾಮ್ದಲ್ಲಿ ಕೇಳ್ತಾರೆ, ನಾದೀಸ್ಗಳನ್ನು ಯಾವ ರಾಜ್ಯದಲ್ಲಿ ಬಳಸ್ತಾ ಇದ್ರು ನೀರಿನ ಕೊಯ್ಲಿಗಾಗಿ ಪ್ರಾಚೀನ ಕಾಲದಲ್ಲಿ ಅಂದಾಗ ರಾಜಸ್ಥಾನ ಅಂತ ಬರಿಬೇಕು. ಕುಲ್ಸ್ಗಳನ್ನು ಎಲ್ಲಿ ಅಂದರೆ ಹಿಮಾಚಲ ಪ್ರದೇಶ. ಅಹಾರ್ಗಳು ಎಲ್ಲಿ ಅಂದರೆ ಬಿಹಾರದಲ್ಲಿ. ಸೊ ಈ ಒಂದು ಏನು ಎಲ್ಲೋ ಮಾರ್ಕ್ ಮಾಡಿದ್ದೀನಿ, ಒಂದು ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಸೊ ಇದು ಇಷ್ಟೊಂದು ಈ ಒಂದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಈ ಪಾಠದಲ್ಲಿ ಇನ್ನೂ ಬರುವಂಥದ್ದು ಏನಂದರೆ, ಇಲ್ಲಿ ಪರಿಸರ ಸ್ನೇಹಕ್ಕಾಗಿ ನಾವು ಮಾಡುವಂಥ ಒಂದು ಕ್ರಮಗಳು ಯಾವುದು? ಬಸ್ಗಳಲ್ಲಿ ಪ್ರಯಾಣ ಮಾಡಬೇಕು, ವೈಯಕ್ತಿಕ ವಾಹನಗಳ ಬಳಸುವುದನ್ನು ನಿಲ್ಲಿಸಬೇಕು, ಮನೆಗಳಲ್ಲಿ ಅವಶ್ಯಕತೆ ಇದ್ದಾಗ ಮಾತ್ರ ವಿದ್ಯುತ್ ಬಲ್ಬ್ಗಳನ್ನು, ಫ್ಯಾನ್ಗಳನ್ನು ಬಳಸಬೇಕು, ಲಿಫ್ಟ್ಗಳನ್ನು ಬಳಸದೆ ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗಬೇಕು, ಚಳಿಯ ದಿನಗಳಲ್ಲಿ ಸ್ವೆಟರನ್ನು ಬಳಸಬೇಕು ಹೊರತು ಉಷ್ಣ ಉತ್ಪಾದನಾ ಉಪಕರಣಗಳನ್ನು ಬಳಸಬಾರ್ದು. ಸೊ ಇವುಗಳನ್ನು ಮಾಡುವುದರಿಂದ ನಾವು ಪರಿಸರ ಸ್ನೇಹಿಯಾಗಿ ಚಿಂತನೆ ಮಾಡಲಿಕ್ಕೆ ಸಾಧ್ಯ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಏನು ಡಿಸ್ಕಷನ್ ಮಾಡಿದ್ದೀವಿ, ಜಸ್ಟ್ 10 ಮಿನಿಟ್ಸ್ ಒಳಗಾಗಿ
ಈ ಡಿಸ್ಕಷನ್ ಬಿಟ್ಟು ಯಾವುದೋ ಒಂದು ಪ್ರಶ್ನೆ ಕೂಡ ನಿಮಗೆ ಹೊರಗಡೆಯಿಂದ ಎನ್ಯುವಲ್ ಎಕ್ಸಾಮಿನೇಷನಲ್ಲಿ ಬರೋದಿಲ್ಲ. ನಮ್ಮ ಒಂದು ಉದ್ದೇಶ ಇಷ್ಟೇ, ಜಸ್ಟ್ ಡೈರೆಕ್ಟಾಗಿ ಕಡಿಮೆ ಸಮಯ ಹೆಚ್ಚಿನ ಅಂಕವನ್ನು ನಿಮಗೆ ಕೊಡುವಂಥದ್ದು ನಮ್ಮ ಉದ್ದೇಶ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋಗಳನ್ನು ಹೊರತುಪಡಿಸಿ ಸಾಕಷ್ಟು ವಿಜ್ಞಾನಕ್ಕೆ ಸಂಬಂಧಿಸಿದ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿವೆ. ಒಂದು ಬಾರಿ ಯೂಟ್ಯೂಬ್ ಚಾನಲ್ನಲ್ಲಿ ಹೋಗಿ ಪ್ಲೇ ಲಿಸ್ಟನ್ನು ನೋಡಿ, SSLC ಸೈನ್ಸ್ಗೆ ರಿಲೇಟೆಡ್ ಆಗಿರುವಂಥ ವಿಡಿಯೋಗಳನ್ನು ನೋಡಿ ಎನ್ಯುವಲ್ ಎಕ್ಸಾಮಿನೇಷನ್ಲಿ ಅತಿ ಹೆಚ್ಚಿನ ಅಂಕವನ್ನು ಪಡಿಬೇಕು. ಹಾಗೂ ನೀವು ಎಷ್ಟು ಸ್ಕೋರನ್ನು ಮಾಡಿದ್ದೀರಿ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ಮರೆಯದೆ ನೀವು ನಿಮ್ಮ ಸ್ಕೋರನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ನಿಮ್ಮ ಸಂತೋಷದಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ನಿಮ್ಮ ಸಂತೋಷದಲ್ಲಿ ಪಾಲ್ಗೊಳ್ಳುತ್ತೇವೆ ಅಂತ ಹೇಳ್ತಾ, ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.